ನಮಸ್ಕಾರ ಕರ್ನಾಟಕ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನಮ್ಮ ಈ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗೆಳೆಯರೆ, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಹೌದು, ಇದು ಕೇವಲ 20 ರೂಪಾಯಿ ಪ್ರೀಮಿಯಂನಲ್ಲಿ 2 ಲಕ್ಷ ರೂಪಾಯಿಗಳ ಅಪಘಾತ ವಿಮಾ ಸೌಲಭ್ಯ ಸಿಗಲಿದೆ. ಕೇಂದ್ರ ಸರ್ಕಾರದ ಜನ ಸುರಕ್ಷಾ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಕೂಡ ಒಂದಾಗಿದೆ. ಮೇ 9, 2015ರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಈ ಯೋಜನೆಗೆ ಚಾಲನೆ ನೀಡಲಾಗಿತ್ತು. 18ರಿಂದ 70 ವರ್ಷ ವಯಸ್ಸಿನ ಬಡವರು ಮತ್ತು ಹಿಂದುಳಿದವರಿಗೆ ಕೇವಲ ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನಲ್ಲಿ ಕೈಗೆಟುಕುವ ವಿಮಾ ಯೋಜನೆಯನ್ನು ಒದಗಿಸುವ ಉದ್ದೇಶವನ್ನು ಈ ಯೋಜನೆಯು ಹೊಂದಿದೆ. ಅಪಘಾತದಲ್ಲಿ ಸಾವು ಮತ್ತು ಪೂರ್ಣ ಅಂಗವೈಕಲ್ಯಕ್ಕೆ ರೂಪಾಯಿ 2 ಲಕ್ಷ ಮತ್ತು ಭಾಗಶಃ ಅಂಗವೈಕಲ್ಯಕ್ಕೆ ರೂಪಾಯಿ 1 ಲಕ್ಷ ಅಪಾಯದ ವ್ಯಾಪ್ತಿಯನ್ನು ಇದು ಹೊಂದಿದೆ. ಈ ಪಾಲಿಸಿಯು 1 ವರ್ಷದ ವ್ಯಾಪ್ತಿಯನ್ನು ಹೊಂದಿದ್ದು, ಇದನ್ನು ವಾರ್ಷಿಕವಾಗಿ ನವೀಕರಿಸಬಹುದು. ಇನ್ನು ಇಂದಿನ ದಿನಗಳಲ್ಲಿ ಆರೋಗ್ಯ ವಿಮೆಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗುತ್ತದೆ. ಬಡವರಿಗಂತೂ ಇದು ಕಷ್ಟ ಸಾಧ್ಯವೇ ಸರಿ. ಆದರೆ ಕೇಂದ್ರ ಸರ್ಕಾರವು ಜನ ಸುರಕ್ಷಾ ಯೋಜನೆಗಳ ಅಡಿಯಲ್ಲಿ ಜಾರಿಗೊಳಿಸಿರುವ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ಅತ್ಯಂತ ಕಡಿಮೆ ಬೆಲೆಗೆ ಅಪಘಾತ ಹಾಗೂ ಜೀವ ವಿಮೆ ಎರಡನ್ನೂ ನೀಡುತ್ತಿದೆ. ಹಾಗಿದ್ದರೆ ಈ ಯೋಜನೆಯ ವಿಶೇಷತೆಗಳು ಏನೆಂಬುದನ್ನು ಈಗ ನಾವು ತಿಳಿಯೋಣ ಬನ್ನಿ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಎಂದರೇನು? ಮೊದಲು ಇದು ನಾವು ತಿಳ್ಕೊಳ್ಬೇಕು. ಭಾರತ ಸರ್ಕಾರವು ಮೇ 2015ರಲ್ಲಿ ಪ್ರಾರಂಭಿಸಿದ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯು ವ್ಯಕ್ತಿಗಳಿಗೆ ಕೈಗೆಟುಕುವ ವೈಯಕ್ತಿಕ ಅಪಘಾತ ವಿಮೆಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಪೂರ್ಣ ರೂಪ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಾಗಿದ್ದು, ಅಂದರೆ ಆಕಸ್ಮಿಕ ಸಾವು ಅಥವಾ ಅಂಗವೈಕಲ್ಯದ ಸಂದರ್ಭದಲ್ಲಿ ಆರ್ಥಿಕ ಭದ್ರತೆ ನೀಡುವುದು. ಇದು ಅಪಘಾತಗಳಿಂದ ಉಂಟಾಗುವ ಸಾವು ಅಥವಾ ಶಾಶ್ವತ ಅಂಗವೈಕಲ್ಯಕ್ಕೆ ವಿಮಾ ಕವರೇಜ್ ನೀಡುತ್ತದೆ ಹಾಗೂ ಪಾಲಿಸಿದಾರರು ಮತ್ತು ಅವರ ಕುಟುಂಬಗಳಿಗೆ ಕನಿಷ್ಠ ವಾರ್ಷಿಕ ಪ್ರೀಮಿಯಂನಲ್ಲಿ ನಿರ್ಣಾಯಕ ಸುರಕ್ಷತಾ ಜಾಲವಾಗಿದೆ. ಈ ಯೋಜನೆಯ ವಿಮಾ ಘಟಕವನ್ನು ಸಾರ್ವಜನಿಕ ವಲಯದ ಸಾಮಾನ್ಯ ವಿಮಾ ಕಂಪನಿಗಳು ಮತ್ತು ಇತರ ಖಾಸಗಿ ವಲಯದ ವಿಮಾ ಪೂರೈಕೆದಾರರು ನಿರ್ವಹಣೆ ಮಾಡುತ್ತವೆ. ಇನ್ನು ಈ ಯೋಜನೆಯ ಪ್ರಮುಖ ಅಂಶಗಳು ಏನೆಂಬುದು ಈಗ ತಿಳಿಯೋಣ ಬನ್ನಿ. ಮೊದಲಿಗೆ ಆಕಸ್ಮಿಕ ಸಾವು. ಹೌದು, ಆಕಸ್ಮಿಕ ಮರಣ ಸಂಭವಿಸಿದಲ್ಲಿ ನಾಮನಿರ್ದೇಶಿತರು 2 ಲಕ್ಷ ರೂಪಾಯಿಗಳ ವಿಮಾ ಮೊತ್ತವನ್ನು ಪಡೆಯುತ್ತಾರೆ. ಇನ್ನು ಎರಡನೆಯ ಪ್ರಮುಖ ಅಂಶ ಎಂದರೆ ಶಾಶ್ವತ ಒಟ್ಟು ಅಂಗವೈಕಲ್ಯ. ಅಪಘಾತದಿಂದಾಗಿ ಶಾಶ್ವತ ಒಟ್ಟು ಅಂಗವೈಕಲ್ಯ ಉಂಟಾದರೆ ಪಾಲಿಸಿದಾರರು 2 ಲಕ್ಷ ರೂಪಾಯಿಗಳ ವಿಮಾ ಮೊತ್ತವನ್ನು ಕೂಡ ಪಡೆಯುತ್ತಾರೆ. ಇನ್ನು ಮೂರನೆಯದು ಭಾಗಶಃ ಅಂಗವೈಕಲ್ಯ. ಒಂದು ಕಣ್ಣಿನ ದೃಷ್ಟಿ ನಷ್ಟ ಅಥವಾ ಒಂದು ಕೈ ಅಥವಾ ಪಾದದ ಸಂಪೂರ್ಣ ಮತ್ತು ಸರಿಪಡಿಸಲಾಗದ ನಷ್ಟ ಇದ್ದವರಿಗೆ ಚಂದಾದಾರರಿಗೆ 1 ಲಕ್ಷ ಸಿಗುತ್ತದೆ. ಇನ್ನು ಈ ಯೋಜನೆಯ ಅರ್ಹತಾ ಮಾನದಂಡಗಳು ಏನೆಂಬುದು ತಿಳಿಯೋಣ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅರ್ಹತೆ ಪಡೆಯಲು ಯಾವುದೇ ವ್ಯಕ್ತಿ ಈ ಮಾನದಂಡಗಳನ್ನು ಅನುಸರಿಸಲೇಬೇಕು. ಮೊದಲನೆಯದು 18 ವರ್ಷದಿಂದ 70 ವರ್ಷ ವಯಸ್ಸಿನ ಯಾವುದೇ ವ್ಯಕ್ತಿ ಯೋಜನೆಗೆ ಅರ್ಜಿ ಸಲ್ಲಿಸಲು ಅರ್ಹರಾಗಿದ್ದಾರೆ. ಇನ್ನು ಎರಡನೆಯದು ಖಾತೆಗೆ ಲಿಂಕ್ ಮಾಡಲಾದ ತಮ್ಮ ಫೋನ್ ಸಂಖ್ಯೆಯನ್ನು ಹೊಂದಿರುವ ಬ್ಯಾಂಕ್ ಖಾತೆಯನ್ನು ಹೊಂದಿರಲೇಬೇಕು. ಇನ್ನು ಮೂರನೆಯದು ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ವ್ಯಕ್ತಿಯು ತಮ್ಮ ಆಧಾರ್ ವಿವರಗಳನ್ನು ಕೂಡ ಸಲ್ಲಿಸಬೇಕು. ಈ ಆಧಾರ್ ವಿವರಗಳನ್ನು ಅವರ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಲಾಗುತ್ತದೆ. ಇನ್ನು ನಾಲ್ಕನೆಯ ಮಾನದಂಡ ಏನೆಂದರೆ ಯಾವುದೇ ವ್ಯಕ್ತಿಯು ಒಂದು ಅಥವಾ ಬೇರೆ ಬೇರೆ ಬ್ಯಾಂಕುಗಳಲ್ಲಿ ಬಹು ಬ್ಯಾಂಕ್ ಖಾತೆಗಳನ್ನು ಹೊಂದಿದ್ದರೆ ಒಂದೇ ಬ್ಯಾಂಕ್ ಖಾತೆಯ ಮೂಲಕ ಮಾತ್ರ ಈ ಯೋಜನೆಗೆ ಸೇರಲು ಅವರು ಅರ್ಹರಾಗಿರುತ್ತಾರೆ. ಇನ್ನು ಜಂಟಿ ಖಾತೆಯ ಸಂದರ್ಭದಲ್ಲಿ ಕೂಡ ಎಲ್ಲ ಬ್ಯಾಂಕ್ ಖಾತೆದಾರರು ಯೋಜನೆಯ ಪ್ರಯೋಜನಗಳು ಕೂಡ ಪಡೆಯಬಹುದು. ಇನ್ನು ಅನಿವಾಸಿ ಭಾರತೀಯ ಫಲಾನುಭವಿಯ ಸಂದರ್ಭದಲ್ಲಿ ಕ್ಲೈಮ್ ಪ್ರಯೋಜನಗಳನ್ನು ಭಾರತೀಯ ಕರೆನ್ಸಿಯಲ್ಲಿ ಮಾತ್ರ ನಾಮನಿರ್ದೇಶಿತರಿಗೆ ಒದಗಿಸಲಾಗುತ್ತದೆ. ಇನ್ನು ಯಾವುದೇ ಆಕಸ್ಮಿಕ ಸಾವು ಅಥವಾ ನೈಸರ್ಗಿಕ ವಿಕೋಪಗಳಿಂದ ಉಂಟಾಗುವ ಅಂಗವೈಕಲ್ಯವನ್ನು ಈ ಯೋಜನೆಯ ಅಡಿಯಲ್ಲಿ ಒಳಗೊಳ್ಳಲಾಗುತ್ತದೆ. ಆದರೆ ಯಾವುದೇ ಆತ್ಮಹತ್ಯೆ ಸಾವು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯಲ್ಲಿ ಒಳಗೊಳ್ಳುವುದಿಲ್ಲ. ಇನ್ನು ಈ ಯೋಜನೆಯ ಅಡಿಯಲ್ಲಿ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ಜೂನ್ 1ರಿಂದ
ಮೇ 31ರವರೆಗೆ 1 ವರ್ಷದವರೆಗೆ ವಿಮಾ ರಕ್ಷಣೆ ಮಾನ್ಯವಾಗಿರುತ್ತದೆ. ಇನ್ನು ಇದರ ಅರ್ಜಿ ಸಲ್ಲಿಸುವುದು ಹೇಗೆ ಎಂಬುದು ಈಗ ತಿಳಿಯೋಣ. ಮೊದಲನೇ ಹಂತ ಏನೆಂದರೆ, ಪ್ರಧಾನಮಂತ್ರಿ ವಿಮಾ ಸುರಕ್ಷಾ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಉಳಿತಾಯ ಖಾತೆ ಹೊಂದಿರುವ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಬಹುದು ಅಥವಾ ಅಭ್ಯರ್ಥಿಯು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು. ಇನ್ನು ಇದರ ಮೂಲಕ ಅರ್ಜಿಯನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಇನ್ನು ಎರಡನೆಯದು, ಅರ್ಜಿ ನಮೂನೆಯನ್ನು ಡೌನ್ಲೋಡ್ ಮಾಡಿದ ನಂತರ ಅಭ್ಯರ್ಥಿಯ ಎಲ್ಲ ವಿವರಗಳನ್ನು ಭರ್ತಿ ಮಾಡಿ ಅಗತ್ಯ ದಾಖಲೆಗಳನ್ನು ಬ್ಯಾಂಕಿಗೆ ಸಲ್ಲಿಸಬೇಕು. ಇನ್ನು ಮೂರನೇ ಹಂತ ಹೇಳಬೇಕೆಂದರೆ, ಅದನ್ನು ಯಶಸ್ವಿಯಾಗಿ ಸಲ್ಲಿಸಿದ ನಂತರ ಚಂದಾದಾರರು ವಿಮಾ ಪ್ರಮಾಣಪತ್ರದ ಸ್ವೀಕೃತಿ ರಸೀದನ್ನು ಪಡೆಯಬೇಕು. ಇನ್ನು ಈ ಯೋಜನೆಗೆ ಕೇವಲ ವಾರ್ಷಿಕ 20 ರೂಪಾಯಿ ಪ್ರೀಮಿಯಂನೊಂದಿಗೆ ಕೈಗೆಟುಕುವ ವಿಮಾ ಪರಿಹಾರವನ್ನು ನೀಡುತ್ತದೆ. ಈ ಯೋಜನೆಯ ವಿವರಗಳ ಅಡಿಯಲ್ಲಿ ಪ್ರೀಮಿಯಮನ್ನು ಪಾಲಿಸಿದಾರರ ಬ್ಯಾಂಕ್ ಖಾತೆಯಿಂದ ಸ್ವಯಂಚಾಲಿತವಾಗಿ ಡೆಬಿಟನ್ನು ಮಾಡಲಾಗುತ್ತದೆ. ಈ ವಿಮಾ ಕವರ್ ಜೂನ್ 1ರಿಂದ ಮೇ 31ರವರೆಗೆ 1 ವರ್ಷದ ಅವಧಿಗೆ ಇರುತ್ತದೆ. ಇದಕ್ಕಾಗಿ ನಿಗದಿತ ನಮೂನೆಗಳಲ್ಲಿ ಗೊತ್ತುಪಡಿಸಿದ ಉಳಿತಾಯ ಬ್ಯಾಂಕ್ ಖಾತೆಯಿಂದ ಸ್ವಯಂ ಡೆಬಿಟ್ ಮೂಲಕ ಸೇರಲು ಅಥವಾ ಪಾವತಿಸಲು ಆಯ್ಕೆಯನ್ನು ಪ್ರತಿ ವರ್ಷ ಮೇ 31ರೊಳಗೆ ನೀಡಬೇಕಾಗುತ್ತದೆ. ಇದನ್ನು ಆರಂಭಿಕ ವರ್ಷದಲ್ಲಿ ಆಗಸ್ಟ್ 31, 2015ರವರೆಗೆ ವಿಸ್ತರಿಸಬಹುದು. ನಂತರ ಪೂರ್ಣ ವಾರ್ಷಿಕ ಪ್ರೀಮಿಯಂ ಪಾವತಿಯ ಮೇಲೆ ವಿಮೆಯನ್ನು ನೀವು ಪಡೆಯಬಹುದಾಗಿದೆ. ಇನ್ನು ಈ ಯೋಜನೆಯ ಕ್ಲೈಮ್ ಪ್ರಕ್ರಿಯೆ ಹೇಗೆಂಬುದು ತಿಳಿಯೋಣ. ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಕ್ಲೈಮ್ ಪ್ರಯೋಜನಗಳನ್ನು ಪಡೆಯುವ ಹಂತವು ಹೀಗಿದೆ. ಮೊದಲನೆಯದು, ಅಧಿಕೃತ ವೆಬ್ಸೈಟ್ನಿಂದ ಕ್ಲೈಮ್ ಅರ್ಜಿಯನ್ನು ಡೌನ್ಲೋಡ್ ಮಾಡಿ ಅಥವಾ ಪಾಲಿಸಿಯನ್ನು ಖರೀದಿಸಿದ ಬ್ಯಾಂಕ್ನಿಂದ ಪಡೆಯಿರಿ. ಎರಡನೆಯದು, ಕ್ಲೈಮ್ ಅರ್ಜಿಯಲ್ಲಿ ಅಗತ್ಯವಿರುವ ವಿವರಗಳನ್ನು ಭರ್ತಿ ಮಾಡಿ. ನಂತರ ಮೂಲ ಮರಣ ಪ್ರಮಾಣಪತ್ರ ಅಥವಾ ಅಂಗವೈಕಲ್ಯ ಪ್ರಮಾಣಪತ್ರ, ಇನ್ನು ಮರಣೋತ್ತರ ವರದಿ ಮತ್ತು ನಾಮಿನಿಯ ಗುರುತಿನ ಪುರಾವೆಯಂತಹ ಅಗತ್ಯ ದಾಖಲೆಗಳೊಂದಿಗೆ ಸರಿಯಾಗಿ ಭರ್ತಿ ಮಾಡಿದ ಕ್ಲೈಮ್ ಫಾರ್ಮನ್ನು ಸಲ್ಲಿಸಬೇಕು. ವಿಮಾ ಕಂಪನಿಯು ಕ್ಲೈಮ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ನಿಗದಿತ ಸಮಯದೊಳಗೆ ನಾಮಿನಿಯ ಬ್ಯಾಂಕ್ ಖಾತೆಗೆ ನೇರವಾಗಿ ಪ್ರಯೋಜನದ ಮೊತ್ತವನ್ನು ವಿತರಿಸುತ್ತದೆ. ಇನ್ನು ಕ್ಲೈಮ್ ಇತ್ಯರ್ಥದಲ್ಲಿ ಯಾವುದೇ ವಿಳಂಬವನ್ನು ತಪ್ಪಿಸಲು ಎಲ್ಲ ಅಗತ್ಯ ದಾಖಲೆಗಳನ್ನು ನಿಖರವಾಗಿ ಮತ್ತು ಸಮಯಕ್ಕೆ ಸಲ್ಲಿಸಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಇನ್ನು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಗೆ ಅಗತ್ಯವಿರುವ ದಾಖಲೆಗಳು ಏನೆಂದರೆ, ಮೊದಲಿಗೆ ಗುರುತಿನ ಪುರಾವೆ. ಸಾಮಾನ್ಯವಾಗಿ ನಿಮ್ಮ ಆಧಾರ್ ಕಾರ್ಡ್. ಇದನ್ನು ಭಾರತದಲ್ಲಿ ಗುರುತಿನ ದಾಖಲೆಯಾಗಿ ವ್ಯಾಪಕವಾಗಿ ಅಂಗೀಕರಿಸಲಾಗಿದೆ ಮತ್ತು ಗುರುತಿಸಲಾಗಿದೆ. ಆದ್ದರಿಂದ ಆಧಾರ್ ಕಾರ್ಡನ್ನು ತೆಗೆದುಕೊಂಡು ಹೋಗಿ. ಹಾಗೂ ಎರಡನೆಯದು ಸಂಪರ್ಕ ಮಾಹಿತಿ. ನಿಮ್ಮ ಪ್ರಸ್ತುತ ವಿಳಾಸ ಮತ್ತು ಫೋನ್ ಸಂಖ್ಯೆ ಸೇರಿದಂತೆ ನಿಖರವಾದ ಸಂಪರ್ಕ ವಿವರಗಳು ಇದರಲ್ಲಿ ಅಗತ್ಯವಾಗಿದೆ. ಇನ್ನು ಸಂವಹನಕ್ಕಾಗಿ ಮತ್ತು ವಿಮಾ ಯೋಜನೆಗೆ ಸಂಬಂಧಿಸಿದ ನವೀಕರಣಗಳನ್ನು ನೀವು ಸ್ವೀಕರಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಲು ಈ ಮಾಹಿತಿಯು ನಿರ್ಣಾಯಕವಾಗಿದೆ. ಇನ್ನು ಮೂರನೆಯದು ಪ್ರಮುಖವಾದ ಅಂಶವೆಂದರೆ ನಾಮಿನಿಯ ವಿವರಗಳು. ನೀವು ಆಯ್ಕೆ ಮಾಡಿದ ನಾಮಿನಿಯ ನಿಖರವಾದ ವಿವರಗಳನ್ನು ಕೂಡ ಒದಗಿಸುವುದು ಮುಖ್ಯವಾಗಿದೆ. ಏಕೆಂದರೆ ಈ ವ್ಯಕ್ತಿಯು ದುರದೃಷ್ಟಕರ ಘಟನೆಯ ಸಂದರ್ಭದಲ್ಲಿ ವಿಮಾ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಈ ವಿಮಾ ಯೋಜನೆಯು ಎಲ್ಲಕ್ಕಿಂತ ಕಡಿಮೆಯ ಯೋಜನೆಯಾಗಿದೆ. ಗೆಳೆಯರೆ, ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.